ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್. ನೀವೇನಾದರೂ ಚಿಕನ್ ಚಾಪ್ಸ್ ಮಾಡ್ಕೊಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ. ತುಂಬ ಈಸಿಯಾಗಿ, ಟೇಸ್ಟಿಯಾಗಿ, ಅಷ್ಟೇ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ನೀವು ಇಡ್ಲಿ, ದೋಸೆ, ಪೂರಿ, ಚಪಾತಿ ಹಾಗೆ ಅನ್ನ, ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು ಹಾಗೆ 2 ಲವಂಗ ಹಾಗೆ 2 ಚಕ್ಕೆ ಪೀಸ್ನ ನಾನು ಹಾಕ್ಕೊಂಡು ಆಯಿಲಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಾಗೆ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ 2 ಇಂಚಷ್ಟು ಶುಂಠಿ ಮತ್ತು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ನಾನು ಇವಾಗ ಆಯಿಲಲ್ಲಿ ಕ್ಲೀನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಉದ್ದದ್ದಕ್ಕೆ ಕಟ್ ಮಾಡಿರೋಂತಹ 2 ಈರುಳ್ಳಿನ ನಾನು ಸೇರಿಸ್ತಾ ಇರುವಂತಹದ್ದು. ಇದನ್ನು ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ಕ್ವಾಂಟಿಟಿನ ನಾನು ಬಳಸ್ತಾ ಇರುವಂತಹದ್ದು, ಅದಕ್ಕೋಸ್ಕರ 2 ಈರುಳ್ಳಿ ಸಾಕಾಗತ್ತೆ ನೋಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ. ಇದು ಫ್ರೈ ಆದಮೇಲೆ ನಾನು ಟೊಮೆಟೊನ ಹಾಕ್ಕೊತಾ ಇರೋದು. ಇಲ್ಲಿ ನಾನು 2 ಟೊಮೆಟೊನ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದು ನಮಗೆ ತುಂಬ ಸಾಫ್ಟಾಗಿ ನಮಗೆ ಟೊಮೆಟೊ ಬೇಯಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಸಾಲ್ಟು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಇದೆಲ್ಲ ಫ್ರೈ ಎಲ್ಲ ಆದಮೇಲೆ ಟೊಮೆಟೊ ನಮಗೆ ಸ್ವಲ್ಪ ಮೆತ್ತಗಾದಮೇಲೆ ಈಗ ನಾನು 1 ಚಿಕ್ಕ ಕಪ್ಪಲ್ಲಿ ಆಗೋಷ್ಟು ತೆಂಗಿನಕಾಯಿ ಹಾಗೆ 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಹುರಿಗಡಲೆನ ನಾನು ಇಲ್ಲಿ ಬಳಸ್ತಾ ಇರುವಂತಹದ್ದು. ಅದನ್ನು ಕೂಡ ನಾವು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. 1 ನಿಮಿಷ 2 ನಿಮಿಷಗಳ ಕಾಲ ಇದನ್ನು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ. ಇವಾಗ ನಾವು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 1 ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ನಾನು ಸೇರಿಸ್ತಾ ಇರುವಂತಹದ್ದು. ಇದನ್ನು ನಾನು ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇದು ಹಾಗೇ ನಮಗೆ ಪ್ಯಾನ್ ಬಿಸಿ ಇರುವಂತಹ ಕಾರಣಕ್ಕೆ ಅದು ಜಸ್ಟ್ ಹಾಗೇ ನಾವು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ, ಅಷ್ಟರಲ್ಲೇ ಅದು ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಹಾಕಿ ಚೆನ್ನಾಗಿ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಅಂತ ಏನಿಲ್ಲ, ಜಸ್ಟ್ ಹಾಗೆ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ನಾವು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ನಾವು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗಾಗೋ ಥರ ಪೇಸ್ಟ್ ಮಾಡ್ಕೊಂಡು ತೊಗೊಬೇಕಾಗತ್ತೆ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನಾನು ಅರ್ಧ ಕೆಜಿ ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಇದನ್ನು ಯಾವುದೇ ರೀತಿ ನೀರಿಲ್ಲದೆ ಇರೋ ಥರ ಕ್ಲೀನಾಗಿ ಸೋಸ್ಕೊಂಡು ತೊಗೊಂಡಿರೋಂತಹ ಚಿಕನ್ ಇದು. ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲೆಲ್ಲ ಕಾದ್ಮೇಲೆ ಒಂದು ಚಿಕ್ಕದು ಈರುಳ್ಳಿನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕುತ್ತಾ ಇದ್ದಾಗೇ ನಾನು ಜೊತೆಗೇ ಅರ್ಧ ಕೆಜಿ ಚಿಕನ್ ಏನು ತೊಗೊಂಡಿರ್ತೀವಲ್ಲ ಆ ಚಿಕನ್ನು ಕೂಡ ನಾನು ಸೇರಿಸ್ಕೊಂಡು ಆಯಿಲಲ್ಲಿ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಈ ಚಿಕನ್ ನಮಗೆ ಕ್ಲೀನಾಗಿ ನೀರೆಲ್ಲ ಬಿಟ್ಕೊಂಡು ಹಿಂಗೆ ಬೇಕು ಅಲ್ಲಿ ತನಕ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನಿವಾಗ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಈ ರೀತಿಯಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಹಾಗೆ ಯಾವುದೇ ಚಿಕನ್ ರೆಸಿಪಿ ನೀವು ಮಾಡಬೇಕಾದ್ರೂ ಅದು ನೀರು ಬಿಟ್ಕೊಂಡು ಹಿಂಗೋವರೆಗೂ ನೀವು ಕಾಯಬೇಕಾಗತ್ತೆ, ಆವಾಗಲೇ ಅದರದ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದೆಲ್ಲ ನೀರೆಲ್ಲ ಬಿಟ್ಕೊಂಡು ಡ್ರೈ ಆಗ್ತಾ ಬಂದಿದೆ ನೋಡಿ. ಇಷ್ಟರಲ್ಲಿ ನಮಗೆ ಒಂದು 5 to 10 ಮಿನಿಟ್ಸ್ ಆಗುತ್ತೆ. ಈಗ ನಾನು ರುಬ್ಬಿಟ್ಟಿರೋಂತಹ ಮಸಾಲಾನ ತೆಗೆದು ಇವಾಗ ಚಿಕನ್ ಒಳಗಡೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ. ಇದು ನಮಗೆ ಮಸಾಲ ಎಲ್ಲ ಆಯಿಲೆಲ್ಲ ಬಿಟ್ಕೊಂಡು ಬರಬೇಕು, ಆ ರೀತಿಯಾಗಿ ಇದನ್ನು ನಾವು ಬೇಯಿಸ್ಕೊಬೇಕು ಅಂತ ಏನಿಲ್ಲ. ಯಾಕೆಂದರೆ ನಾವು ಇದನ್ನೇನು ಹಸಿ ಮಸಾಲ ಹಾಕಿಲ್ಲ, ನಾವು ಆಲ್ರೆಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದ್ರಿಂದ ನೀವು ಡೈರೆಕ್ಟಾಗೇ ನೀವು ಮಸಾಲಾನ ಹಾಕ್ಕೊಂಡು ಇದನ್ನು ರೆಸಿಪಿ ಮಾಡ್ಕೊಬೋದು ನೋಡಿ. ಇವಾಗ ನಾನು ಒಂದು 2 ನಿಮಿಷ ಆಗ್ತಾ ಇದ್ದಾಗೇ ನೀರು ಸೇರಿಸ್ತಾ ಇದ್ದೀನಿ. ಜಾರಲ್ಲಿ ಏನು ಮಸಾಲ ಇತ್ತಲ್ಲ ಅದಕ್ಕೆ ನಾನು ಸೇರಿಸಿ ಹಾಕ್ತಾ ಇರುವಂತಹದ್ದು. ಇದು ನಮಗೆ ಚಿಕನ್ ಚಾಪ್ಸ್ ಯಾವಾಗಲೂ ಗಟ್ಟಿಯಾಗಿರಬೇಕಾಗತ್ತೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡಿರೋಂತಹದ್ದು. ಇದನ್ನು ಜಾಸ್ತಿ ನೀರು ಹಾಕ್ಕೊಂಡ್ರೆ ಇದು ಸಾಂಬಾರು ಥರ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಇದನ್ನು ಯಾವಾಗಲೂ ಚಿಕನ್ ಚಾಪ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿ ದೋಸೆಗೂ ಅಷ್ಟೇ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇವಾಗ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡಿರೋಂತಹದ್ದು. ಎಲ್ಲವನ್ನು ಸೇರಿಸಿ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ನೀವು ಇದನ್ನು ಹಾಗೇ ಆದ್ರೂ ಬೇಯಿಸ್ಕೊಬೋದು, ಇಲ್ಲಾಂದರೆ ಕುಕ್ಕರ್ ಕ್ಯಾಪ್ ನೀವು ಕ್ಲೋಸ್ ಮಾಡಿ 2 ವಿಷಲ್ ಬರ್ಸ್ಕೊಂಡ್ರೂ ಕೂಡ ನಿಮಗೆ ಚಿಕನ್ ಚಾಪ್ಸ್ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೋಡಿ. ನಾನಿವತ್ತು
ಕುಕ್ಕರಲ್ಲೇ ನಾನು ಇದನ್ನು 2 ವಿಷಲ್ ಕೂಗಿಸ್ಕೊತಾ ಇರುವಂತಹದ್ದು. ತುಂಬಾ ಟೇಸ್ಟಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇದು ಇವಾಗ ನೋಡಿ 2 ವಿಷಲ್ ಆಗಿದೆ. ನಾನು ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಾ ಇರುವಂತಹದ್ದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಒಂದು ಒಳ್ಳೆ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡು ತಿಂತಾ ಇರೋಂತೂ ಆಹಾ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಖಂಡಿತವಾಗ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ, ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವಿಡಿಯೋನ ಚೆಕ್ಔಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ಟೇ ಟ್ಯೂನ್.